ಕೈ ಸುಟ್ಟೋಯ್ತು, ಬಿಸಿ ಐತೆ. ಇದ್ರಲ್ಲಿ ಕೂಲ್ ಡ್ರಿಂಕ್ಸ್ ಇರೋದು. ಅಣ್ಣ ನೀನ್ ಏನಂತ ಹೇಳಿದ್ದೆ? ಲಾಕ್ಡೌನ್ ಟೈಮಲ್ಲಿ ಇಬ್ರು ಅರ್ಧರ್ಧ ಕೆಲಸ ಮಾಡೋಣ ಅಂತ ತಾನೆ? ಹೌದು ಹೇಳಿದ್ದೆ. ಮತ್ತೆ ನೋಡು, ಬೆಳಗ್ಗೆನು ನಾನೇ ಪಾತ್ರೆ ಬಟ್ಟೆ ತೊಳ್ದಿರೋದು. ಏ ಗೂಬೆ, ನಾ ಗಲೀಜ್ ಮಾಡಕ್ಕೆ ತಾನೇ ನೀ ತೊಳೆದಿದ್ದು. ಇಬ್ರು 50-50. ನಾ ಗಲೀಜ್ ಮಾಡ್ತೀನಿ, ನೀ ತೊಳಿ, ಸರಿನಾ? ಇಲ್ಲೋಡು, ಇವಳು ಐಫೋನ್ ಕೊಡ್ಸಿಲ್ಲ ಅಂತ ಸೂಸೈಡ್ ಮಾಡ್ಕೊಂಡ್ಲಂತೆ. ಅದಕ್ಕೆಲ್ಲ ಯಾಕೆ ಸೂಸೈಡ್ ಮಾಡ್ಕೋಬೇಕು? ಅವ್ರ ಅಣ್ಣನ್ ಕಿಡ್ನಿ ಒಂದ್ ಮಾರಾಕಿದ್ರೆ ಆಗ್ತಿತ್ತಪ್ಪ. ಅಣ್ಣ ನಿಂಗೊಂದ್ ಕ್ವಶನ್. ಒಂದ್ ಕಾಲದಲ್ಲಿ ಮನುಷ್ಯರು ಕೋತಿ ಆಗಿದ್ರಂತೆ, ನಿಜನಾ? ನನಗೂ ಒಂದ್ ಕಾಲದಲ್ಲಿ ತುಂಬಾ ಡೌಟ್ ಇತ್ತು ಕಣೆ, ಆದ್ರೆ ಇತ್ತೀಚೆಗೆ ನಿನ್ನ ತುಂಬಾ ಗಮನಿಸಿದ ಮೇಲೆ ಆ ಮಾತು ನಿಜ. ಅಣ್ಣ ಕರೆಕ್ಟ್ ಆಗಿ ಹೇಳು, ಪ್ಲಾಸ್ಟಿಕ್ ಸರ್ಜರಿಗೆ ಎಷ್ಟು ಖರ್ಚಾಗುತ್ತೆ? 1 ಲಕ್ಷ ತನಕ ಆಗ್ಬೋದೇನೋ. ಹೌದಾ? ಅಕಸ್ಮಾತ್ ನಾವೇ ಪ್ಲಾಸ್ಟಿಕ್ ಕೊಟ್ರೆ? ನಿಶಾ, ಸ್ವಲ್ಪ ಟೈಪ್ ಮಾಡ್ತಾ ಇರೋ, ಒಂದು 5 ನಿಮಿಷ ಬರ್ತೀನಿ ಬೇಗ. ನಾನೇನೋ ಟೈಪ್ ಮಾಡ್ತೀನಿ, ಆದ್ರೆ ಹ್ಯಾಂಡ್ ರೈಟಿಂಗ್ ಚೇಂಜ್ ಆಗ್ಬಿಟ್ರೆ? ಅಣ್ಣ ಕಾಲ್ ಬರ್ತಿದೆ ನಿಂಗೆ. ನಾನು ಓದ್ತಾ ಇದ್ದೀನಿ, ರಿಸೀವ್ ಮಾಡ್ಬಿಟ್ಟು ಯಾರು ಅಂತ ಕೇಳು. ಹಲೋ, ಯಾರು? ನಾನ್ ಜಾನು. ಜಾನುನಾ? ಇಲ್ಲಿ ಟೈಮ್ ಪಾಸ್ ಅಂತ ಸೇವ್ ಮಾಡೋನೆ. ಬ್ರೋ, ನನ್ ಬ್ರೇಕಪ್ ಆಗಿ 1 ವಾರ ಆಯ್ತು. ನಮ್ಮ ಹುಡುಗಿ ಎಲ್ರತ್ರನು ಫ್ರೆಂಡು ಅಂತ ಪರಿಚಯ ಮಾಡಿಸ್ತಾವಳೆ. ಮರಿಯ, ನಿಂದಾದ್ರೂ ಇಷ್ಟೇ. ಇವನ್ ಲವ್ವರು ಇಡೀ ಕಾಲೇಜ್ಗೆ ಕಸಿನ್ ಬ್ರದರ್ ಅಂತ ಹೇಳ್ಕ ಬಂದವಳೆ. ಇವನ್ ಕಷ್ಟ ಯಾರ್ಗ್ ಹೇಳ್ಕತಾನೆ? ಏನಣ್ಣ, ನಿನ್ ಗರ್ಲ್ ಫ್ರೆಂಡ್ ಹೇಗಿದ್ದಾಳೆ? ಯಾರು ನಿಯತ್ತಾಗಿಲ್ಲ ಕಣೆ, ಅವಳ ಬಗ್ಗೆ ಏನ್ ಕೇಳ್ತೀಯ? ಹಾಗಾದ್ರೆ ಸುಮ್ನೆ ನಾಯಿನ್ ಲವ್ ಮಾಡು, ಅದಾದ್ರೂ ನಿಯತ್ತಾಗಿರುತ್ತೆ. ಅಣ್ಣ ಸೆಕೆಂಡ್ PUC ಎಕ್ಸಾಮ್ ಫುಲ್ ಟೆನ್ಷನ್. ಏ ಅದಾ ಫುಲ್ ಈಸಿ ಕಣೆ, ನಂಗೆ ಫುಲ್ ಎಕ್ಸ್ಪೀರಿಯನ್ಸ್ ಇದೆ. ನಾನೇ 4-5 ಸತಿ ಬರ್ತಿದ್ದೀನಿ. ಇಶಾ, ಫೋನ್ ಚಾರ್ಜ್ ಹಾಕು. ಫುಲ್ ನೈಟಲ್ಲಿ ಹಾಕೋಬೇಡ, ಆಮೇಲೆ ಬ್ಯಾಟ್ರಿ ಬ್ಲಾಸ್ಟ್ ಆಗ್ಬಿಡುತ್ತೆ. ನೀ ಟೆನ್ಷನ್ ಮಾಡ್ಕೋಬೇಡ ಅಣ್ಣ, ಬ್ಯಾಟ್ರಿ ತೆಗ್ದ್ಬಿಟ್ಟು ಚಾರ್ಜ್ ಹಾಕ್ತೀನಿ. ಯಾಕೆ ಬೇಜಾರಲ್ಲಿದ್ಯಾ? ಅಣ್ಣ ನಿಜ ಹೇಳು, ನಾ ಕಪ್ಗಿದ್ದೀನ? ಇಲ್ಲ ಕಣೆ. ನನ್ ಮುಖ ನಾಯಿ ತರ ಆಯ್ತಾ? ಯಾರ ಹೇಳ್ದವ್ರು ನಿಂಗೆಲ್ಲ? ಮತ್ ಸ್ಪಂದನ ಹೇಳಿದ್ಲು ನೀನ್ ನೋಡಕ್ ನಿಮ್ ಅಣ್ಣನ್ ತರ ಇದ್ಯಾ ಅಂತ. ಏನೇ ಇದು ಕೊರೋನಾ? ನಾಳೆ ಬಾ. ಯಾಕೆ ಈ ತರ ಬರ್ತಿದ್ಯಾ? ಅಣ್ಣ ಈ ತರ ಹಾಕುದ್ರೆ ದೆವ್ವಗಳೇ ಬರಲ್ವಂತೆ, ಇನ್ ಕೊರೋನಾ ಬರುತ್ತಾ? ಇವತ್ತು ನಿಂಗ್ ಕೆಲ್ಸ ಸಿಗ್ಲಿಲ್ಲ ತಾನೇ? ಸಿಗ್ಲಿಲ್ಲ ಕಣೆ. ಹೆಂಗೆ ನಾವು ನಿನ್ ಮುಖ ನೋಡಿದ ತಕ್ಷಣ ಗೊತ್ತಾಯ್ತು ನಿಮ್ಮ ಪ್ರಾಣಿ ನಿನ್ಗೆ ಜನ್ಮದಲ್ಲಿ ಕೆಲ್ಸ ಸಿಗಲ್ಲ ಅಂತ. ಬೇರೆಯವ್ರ ಮನೆ ಗಂಡ್ಮಕ್ಳು ಏನಾರು ಅಚೀವ್ ಮಾಡ್ಕೊ ಬಂದ್ರೆ ಮನೆಯವ್ರು ಖುಷಿ ಪಡ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಮ್ಮನೆಲ್ಲ ಮಣ್ಣ ಸ್ನಾನ ಮಾಡ್ಕೊ ಬಂದ್ರೆ ಏನೋ ವರ್ಲ್ಡ್ ಕಪ್ ಗೆದ್ಕೊ ಬಂದ್ಬಿಟ್ನೇನೋ ಅನ್ನಂಗಾಡ್ತಾರೆ. ಅಣ್ಣ ನಾ ಹೊರ್ಗಡೆ ಹೋಗ್ಬಿಟ್ಟು ಬರ್ತೀನಿ. ಸರಿ, ಫೇಸ್ಗೆ ಏನಾದ್ರು ಹಾಕೊಂಡು? ಹಾಕೊಂಡಿದ್ದೀನಲ್ಲ, ಫೌಂಡೇಶನ್, ಕ್ರೀಮು, ಲಿಪ್ಸ್ಟಿಕ್ ಎಲ್ಲನೂವೆ. ಗೂಬೆ, ನಾನು ಮಾಸ್ಕ್ ಹಾಕೋಗು ಅಂತ ಹೇಳ್ತಿರೋದು. ನಿಶಾ, ಈಗ ಹುಡುಗು ಸಿಡ್ಲು ಬಂದಾಗ ಫಸ್ಟ್ ಮಿಂಚ್ ಒಂದು, ಆಮೇಲೆ ಲೈಟ್ ಬರ್ತಲ್ಲ ಯಾಕೆ? ಅಷ್ಟು ಗೊತ್ತಿಲ್ವಣ್ಣ, ನಮ್ ಕಣ್ ಮುಂದ್ಗಡೆ ಐತೆ, ಕಿವಿ ಹಿಂದ್ಗಡೆ ಐತೆ, ಅದಕ್ಕೆ ಸೌಂಡ್ ಲಾಸ್ಟ್ ಅಲ್ಲಿ ಕೇಳಿಸುತ್ತೆ.